ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ತೀರ್ಥಚರ್ಯಾವ್ರತಂ ದೇವ ಕ್ರಿಯತೆ ಧರ್ಮಕಾಂಕ್ಷಿಭಿಃ ಕಾನಿ ತೀರ್ಥಾನಿ ಲೋಕೇಶು ತನ್ಮೇ ಶಂಸಿತುಮರ್ಹಸಿ. ಬನ್ನಿ ಅರುಣ ಅವರು ಫೋನ್ ಅರುಣ ಅವರು ವೆಂಕಟೇಶ್ ಅಲ್ಲ ಅರುಣ. ತೀರ್ಥಚರ್ಯಾವ್ರತಂ ದೇವ ಕ್ರಿಯತೆ ಧರ್ಮಕಾಂಕ್ಷಿಭಿಃ. ತೀರ್ಥಯಾತ್ರೆಯ ಬಗ್ಗೆ ಹೇಳು ಅಂತ. ಕಾನಿ ತೀರ್ಥಾನಿ ಲೋಕೇಶು ತನ್ಮೇ ಶಂಸಿತುಮರ್ಹಸಿ. ತೀರ್ಥದ ಲಕ್ಷಣ ಏನು? ನೀರಿದ್ದ ಕಡೆಯೆಲ್ಲ ತೀರ್ಥ ಆಗತ್ತಾ? ಯಾವ ತರಹದ ನೀರಿರಬೇಕು ಅಂತ ಪ್ರಶ್ನೆ. ಹಂತತೆ ಕಥಯಿಷ್ಯಾಮಿ ತೀರ್ಥಸ್ನಾನ ವಿಧಿಂ ಪ್ರತಿ. ಆಯಿತು, ತೀರ್ಥಸ್ನಾನದ ವಿಧಿಯನ್ನು ಹೇಳ್ತೇನೆ. ತೀರ್ಥವನ್ನು ನಿರ್ಮಾಣ ಮಾಡಿದ್ದೇ ಪಾವನಾರ್ಥಂಚ ಶೌಚಾರ್ಥಂ, ಒಳಗಡೆಯ ಶುದ್ಧಿಗೆ ಮತ್ತು ಹೊರಗಡೆಯ ಶುದ್ಧಿಗಾಗಿ. ಯಾಸ್ತು ಲೋಕೆ ಮಹಾನದ್ಯಃ ತಾಸ್ಸರ್ವಾಃ ತೀರ್ಥಸಂಜ್ಞಕಾಃ. ಮಹಾನದಿಗಳು ಅಂತ ಯಾವುದಿದೆ ಅದೆಲ್ಲವನ್ನೂ ತೀರ್ಥ ಅಂತ ಕರೀತಾರೆ. ತಾಸಾಂ ಪ್ರಾಕ್ಸ್ರೋತಸಶ್ರೇಷ್ಠಾಃ ಸಂಗಮಶ್ಚ ಪರಸ್ಪರಂ. ಯಾವುದು ಪೂರ್ವ ದಿಕ್ಕಿನ ಕಡೆಗೆ ಹರಿಯುತ್ತೋ ಅದು ಮಿಗಿಲು. ನದಿ ತಾರತಮ್ಯವನ್ನು ತಿಳಿಯಲಿಕ್ಕೆ ಅತ್ಯಂತ ಉಪಯುಕ್ತವಾದ ಲಕ್ಷಣ. ಯಾವ ನದಿ ಪೂರ್ವದ ಕಡೆಗೆ ಹರಿಯುತ್ತೋ, ಪಶ್ಚಿಮದಿಂದಲೋ ದಕ್ಷಿಣದಿಂದಲೋ, ಯಾವುದು ಪೂರ್ವದ ಕಡೆಗೆ ಹರಿಯುತ್ತಲ್ಲ ಅದು ಶ್ರೇಷ್ಠ. ಆಮೇಲೆ ಸಂಗಮಶ್ಚ ಪರಸ್ಪರಂ. ಎರಡು ನದಿಗಳು ಸಂಗಮ ಆದರೆ ಅದು ಕೂಡ ಶ್ರೇಷ್ಠ. ಪ್ರಯಾಗ ಅಂತ ನಾವೇನು ಜಾಗ ನೋಡ್ತೇವೆ, ಅಲ್ಲಿ ಎರಡು ನದಿಗಳ ಸಂಗಮ ಆಗತ್ತೆ, ಅದರಿಂದಾಗಿ ಮಿಗಿಲು. ತಾಸಾಂ ಸಾಗರ ಸಂಯೋಗ ವರಿಷ್ಠಶ್ಚೇತಿ ವಿದ್ಯತೆ. ಇನ್ನು ಸಮುದ್ರದ ಜೊತೆಗೆ ಸೇರಿದರೆ ಇನ್ನೂ ಶ್ರೇಷ್ಠ. ತಾಸಾಂ ಉಭಯತಃ ಕೂಲಂ ತತ್ರ ತತ್ರ ಮನೀಷಿಭಿಃ ದೇವೈರ್ವಾ ಸೇವಿತಂ ದೇವಿ ತತ್ತೀರ್ಥಂ ಪರಂ ಸ್ಮೃತಂ. ಇನ್ನೂ ಮಿಗಿಲಾದದ್ದು ಎರಡೂ ಕಡೆ ದಡ ಕಾಣಿಸುವ ತೀರ್ಥ, ಅದು ಮಿಗಿಲು. ನೀವು ಗಂಗಾ ನದಿಯನ್ನು ನೋಡಿದರೆ, ಕಾವೇರಿಯನ್ನು ನೋಡಿದರೆ ಈಚೆ ದಡದಿಂದ ಆಚೆ ದಡ ಕಾಣುತ್ತೆ, ಅದು ಶ್ರೇಷ್ಠ. ಯಾಕೆಂದರೆ ಎರಡೂ ದಡದ ಮೇಲೆ ಆಚೆಯಿಂದ ಅಕ್ಸೆಸಬಿಲಿಟಿಯೂ ಇದೆ, ಈಚೆಯಿಂದಯೂ ಅಕ್ಸೆಸ್ ಇದೆ. ಎರಡೂ ಕಡೆ ನಾವು ಚಿಂತನೆಯನ್ನು ಜಪಾದಿಗಳನ್ನು ಮಾಡಬಹುದು.
ಸಮುದ್ರಶ್ಚ ಮಹಾತೀರ್ಥಂ ಪಾವನಂ ಪರಮಂ ಶುಭಂ. ಇನ್ನು ಸಮುದ್ರವಂತೂ ಪರಮತೀರ್ಥ. ಸಮುದ್ರಕ್ಕೆ ಎಲ್ಲ ನದಿಗಳು ಬಂದು ಸೇರ್ತವೆ ಅಂದರೆ ಸಮುದ್ರ ತೀರ್ಥ ಅಲ್ವೇ. ತಸ್ಯ ಕೂಲಗತಾಸ್ತೀರ್ಥಾ ಮಹದ್ಭಿಶ್ಚ ಸಮಾಪ್ಲುತಾ. ಆ ಸಮುದ್ರದ ತೀರದಲ್ಲಿ ಇರುವ ತೀರ್ಥಗಳೆಲ್ಲ ಶ್ರೇಷ್ಠ. ಇವಾಗ ಉದಾಹರಣೆಗೆ ಕಣ್ವ ತೀರ್ಥ ಉಂಟು. ಆ ಕಣ್ವ ತೀರ್ಥ ಸಮುದ್ರದ ದಂಡೆಯಲ್ಲಿ ಇದೆ. ಸಮುದ್ರದ ದಂಡೆಯಲ್ಲಿ ಕಣ್ವಸ್ಯ ದ್ವಿಜ ಋಷಭಸ್ಯ ವಲ್ಲಭಾಯಾಮ್ ಅಂತ ಕಣ್ವ ಋಷಿಗಳ ತಪಸ್ಸಿನಿಂದ ಉಂಟಾದ ತೀರ್ಥ. ಸಮುದ್ರ ದೂರದಲ್ಲಿದೆ. ಸಮುದ್ರ ತೀರದ ಊರಿನಲ್ಲಿ ಈ ತೀರ್ಥ ಇದೆ. ಅದರಿಂದಾಗಿ ಅದು ಕೂಡ ಶ್ರೇಷ್ಠ. ಮಹದ್ಭಿಶ್ಚ ಸಮಾಪ್ಲುತಾ. ಬಹಳ ಶ್ರೇಷ್ಠರಾದವರು ಸ್ನಾನ ಮಾಡಿರ್ತಾರೆ. ಸ್ರೋತಸಾಂ ಪರ್ವತಾನಾಂಚ ಜೋಷಿತಾನಾಂ ಮಹರ್ಷಿಭಿ ಅಪಿಕೂಲಂ ತಟಾಕಂ ವಾ ಸೇವಿತಂ ಮುನಿಭಿಪ್ರಿಯೇ. ಸ್ರೋತಸಾಂ ನದಿಗಳ, ಪರ್ವತಗಳ, ಋಷಿಗಳಿಂದ ಸೇವಿತವಾದ ತೀರ ಆಗಲಿ, ತಟಾಕ ನೀರಿರುವ ಜಾಗ ಆಗಲಿ, ಮುನಿಗಳು ಅದನ್ನು ಅಲ್ಲಿ ಚೆನ್ನಾಗಿ ಕುಳಿತು ತಪಸ್ಸು ಇತ್ಯಾದಿಗಳನ್ನು ಮಾಡ್ತಾ ಇದ್ದರೆ ಅದೆಲ್ಲ ತೀರ್ಥ ಆಗುತ್ತೆ. ಇದು ರೂಪುಗೊಳ್ಳುವ ತೀರ್ಥ. ಸಹಜವಾದ ತೀರ್ಥ ಯಾವುದು? ಮಹಾನದಿ, ಸಮುದ್ರಕ್ಕೆ ಸೇರುವ ನದಿ, ಆಮೇಲೆ ಸಂಗಮ, ಆಮೇಲೆ ಸಮುದ್ರ, ಆಮೇಲೆ ಸಮುದ್ರದ ತೀರದಲ್ಲಿರುವ ಬಾವಿ ಮೊದಲಾದವುಗಳು, ಆಮೇಲೆ ಎಲ್ಲಿಯಾದರೂ ಪರ್ವತದಲ್ಲಿ, ಆಮೇಲೆ ತಪ್ಪಲಲ್ಲಿ, ತಟಾಕ. ತಟಾಕ ಅಂತಂದರೆ ಸುತ್ತಲೂ ತಟ ಎಲ್ಲಿ ಇರುತ್ತೆ ಅಂದರೆ ಕಲ್ಯಾಣಿ, ಸರೋವರ. ದೊಡ್ಡ ದೊಡ್ಡ ಋಷಿಗಳು ಜಪ ಮಾಡ್ತಾ ಇದ್ದರೆ ಅದು ಸಹಜವಾಗಿ ತೀರ್ಥ ಆಗುತ್ತೆ. ಈ ಪ್ರತಿಯೊಂದು ತೀರ್ಥ ಅಲ್ಲಿಗೆ ಹೋದಾಗ ಸಾಂಪ್ರದಾಯಿಕವಾಗಿ ಬಂದ ಶ್ಲೋಕವನ್ನು ಪೇಜಾವರ ಸ್ವಾಮಿಗಳು ಹೇಳಿ ಆ ತೀರ್ಥಾಭಿಮಾನಿ ದೇವತೆಗಳು ನಮಸ್ಕಾರ ಮಾಡ್ತಾ ಇದ್ದರು. ಈಗ ಪೇಜಾವರ ಅಂತ ಒಂದು ಊರಿದೆ, ಅಲ್ಲಿ ತಟಾಕವೋ ಸರೋವರವೋ ಇದೆ. ಏನು ಮಾಡೋದು? ಕೂಡಲೇ ಸ್ವಾಮಿಗಳೇ ಶ್ಲೋಕ ಮಾಡ್ತಾ ಇದ್ರಂತೆ. ಭಂಡಾರಕೆರೆ ಅಂತ ಒಂದು ಊರು, ಅಲ್ಲಿ ಸರೋವರ ಇದೆ. ಅಲ್ಲಿಯ ತೀರ್ಥಾಭಿಮಾನಿಯನ್ನು ಕುರಿತು ಅವರೇ ಒಂದು ಕೂಡಲೇ ಶ್ಲೋಕ ರಚನೆ ಮಾಡಿ ಆ ತೀರ್ಥಾಭಿಮಾನಿಗೆ ನಮಸ್ಕಾರ ಮಾಡಿ ಆಮೇಲೆ ಸ್ನಾನ ಮಾಡ್ತಾ ಇದ್ರು ಅಂತ. ಹೌದಾ? ವರದಾ ಮೂಲದಲ್ಲಿ ಅವರೇ ವಿದ್ಯಾಮಾನ್ಯರೇ ಶ್ಲೋಕ ರಚನೆ ಮಾಡಿ ಸ್ನಾನ ಮಾಡಿ ಎದ್ದು ಬಂದದ್ದು. ಹಾಗೆ ಅದರಿಂದಾಗಿ ಅವೆಲ್ಲವೂ ಕೂಡ ತೀರ್ಥವೇ ಆಗತ್ತೆ. ತೀರ್ಥಾಭಿಮಾನಿ ದೇವತೆಗಳು ದೃಶ್ಯತೇತು ಅಂತ ಹೇಳಿ ಬ್ರಹ್ಮಸೂತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುಗತಿಭ್ಯಾಂ ದೃಶ್ಯತೆ ತು. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ತೀರ್ಥಾಭಿಮಾನಿ ದೇವತೆಗಳ ದರ್ಶನ ಆಗತ್ತೆ. ಅದರಿಂದಾಗಿ ನೀರು ಅಂದರೆ ಜಡವಲ್ಲ. ಪ್ರತಿಯೊಂದು ಕ್ಷೇತ್ರಕ್ಕೆ ಒಬ್ಬ ನಿಯಾಮಕನಾದ ಅಭಿಮಾನಿ ದೇವತೆ ಇದ್ದಾನೆ ಎನ್ನುವುದು ಪ್ರಾಚೀನ ಭಾರತದ ತತ್ವಶಾಸ್ತ್ರ, ಸಾಧಕನೊಬ್ಬನಿಗೆ ಇರಬೇಕಾದ ವಿಶ್ವಾಸ. ನಾವೆಲ್ಲ ಹಾಗೆ ಬೆಳಿಬೇಕಾದದ್ದು. ತತ್ತು ತೀರ್ಥಮಿತಿ ಜ್ಞೇಯಂ ಪ್ರಭಾವಾತ್ತು ತಪಸ್ವಿನಾಂ. ತಪಸ್ವಿಗಳ ಪ್ರಭಾವ ಎಲ್ಲಿದೆಯೋ ಅದು ತೀರ್ಥ. ತದಾ ಪ್ರಭೃತಿ ತೀರ್ಥತ್ವಂ ಲಭೇಲ್ಲೋಕಹಿತಾಯ ವೈ ಏವಂ ತೀರ್ಥಂ ಭವೇದ್ದೇವಿ ತಸ್ಯ ಸ್ನಾನ ವಿಧಿಂ ಶೃಣು. ಒಂದು ತೀರ್ಥ ಆಗೋದು ಇಲ್ಲ ಈ ಎಲ್ಲ ಕಾರಣಗಳಿಂದ, ವಿಶೇಷವಾಗಿ ತಪಸ್ಸಿನಿಂದ ತೀರ್ಥ ಆಗುವುದು.
ಎಷ್ಟು ಜಪ ಆಗತ್ತೆ, ಎಷ್ಟು ಶಾಸ್ತ್ರದ ಪಾರಾಯಣಗಳಾಗತ್ತೆ, ಎಷ್ಟು ವೇದ ಪಾರಾಯಣ ಆಗತ್ತೆ, ಅದರ ಮೇಲೆ ಅದು ತೀರ್ಥ ಆಗೋದು. ಆ ಹಿನ್ನೆಲೆಯಲ್ಲಿ ತೀರ್ಥ ಅನ್ನೋದು ಹಂಗಾಗತ್ತೆ. ತಸ್ಯ ಸ್ನಾನ ವಿಧಿಂ ಶೃಣು, ಅಲ್ಲಿ ಸ್ನಾನದ ಬಗ್ಗೆ ಕೇಳು, ಏನು ಹೆಂಗೆ ಸ್ನಾನ ಮಾಡಬೇಕು ಅಂತ. ಜನ್ಮನಾ ವ್ರತಭೂಯಿಷ್ಠೋ ಗತ್ವಾ ತೀರ್ಥಾನಿ ಕಾಂಕ್ಷಯ ಉಪವಾಸತ್ರಯಂ ಕುರ್ಯಾತ್ ಏಕಂ ವಾ ನಿಯಮಾನ್ವಿತಃ. ನೀವು ಯಾವುದೇ ತೀರ್ಥಕ್ಕೆ ಹೋದರೂ ಒಂದು ದಿವಸ, ಒಂದು ಹೊತ್ತು, ತಪ್ಪಿದ್ರೆ 3 ಹೊತ್ತು. 3 ಹೊತ್ತು ಅಂದರೆ 1 ದಿವಸ ಆಗತ್ತೆ. ಉಪವಾಸ ಮಾಡಬೇಕು. ಈ ಒಬ್ಬರು ಬಿಡಿ ಸನ್ಯಾಸಿಗಳಿದ್ದರು, ವಿಶ್ವನಂದನ ತೀರ್ಥರು ಅಂತ. ಅವರು ಈ ಪದ್ಧತಿಯನ್ನು ಪಾಲಿಸ್ತಾ ಇದ್ದರು. ಯಾವುದಾದರೊಂದು ಕ್ಷೇತ್ರಕ್ಕೆ ಹೋದರೆ ಕ್ಷೇತ್ರೋಪವಾಸ ಅಂತ ಉಪವಾಸ. ಅದು 1 ಹೊತ್ತು ಮಾಡಿದ್ರೂ ಸರಿ, 2 ಹೊತ್ತು ಮಾಡಿದ್ರೂ ಸರಿ, ಕ್ಷೇತ್ರೋಪವಾಸ ಆಗಬೇಕು. ಪುಣ್ಯಮಾತಯುತೆ ಕಾಲೇ ಪೌರ್ಣಮಾಸ್ಯಾಂ ಯಥಾವಿಧಿ ಬಹಿರೇವ ಶುಚಿರ್ಭೂತ್ವಾ ತತ್ತೀರ್ಥಂ ಮನ್ಮನಾವಿಷೇತ್. ಒಳ್ಳೆಯ ಮಾಸದಲ್ಲಿ, ವಿಶೇಷತಃ ಹುಣ್ಣಿಮೆಯಲ್ಲಿ ಬಹಿರೇವ ಶುಚಿರ್ಭೂತ್ವ, ಹೊರಗಡೆ ಶುದ್ಧಿಯಾಗಿ ತೀರ್ಥವನ್ನು ಪ್ರವೇಶ ಮಾಡಬೇಕು. ಅಲ್ಲಿ ಎಲ್ಲ ಮೈಗೆ ಸೋಪು ಹಚ್ಚಿಕೊಳ್ಳೋದು ಇತ್ಯಾದಿಗಳನ್ನೆಲ್ಲ ಮಾಡಬಾರದು ಅಂತ, ಅದು ಶಿಷ್ಟಾಚಾರ. ನದಿಗೆ ಹೋಗಬೇಕು ಅಂದರೆ ಇಲ್ಲಿ ಎಲ್ಲ ಮಲಸ್ನಾನವನ್ನು ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಮನ್ಮನಾಹ ವಿಷೇತ್, ನನ್ನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರವೇಶ ಮಾಡಬೇಕು. ತತ್ತೀರ್ಥಂ ಮನ್ಮನಾವಿಷೇತ್. ತ್ರಿರಾಪ್ಲುತ್ಯ ಜಲಾಭ್ಯಾಸೆ ದತ್ವಾ ಬ್ರಾಹ್ಮಣ ದಕ್ಷಿಣಾಂ ಅಭ್ಯರ್ಚ್ಯ ದೇವಾಯತನಂ ತತ ಪ್ರಾಯಾದ್ಯಥಾಗತಂ. 3 ಬಾರಿ ಮುಳುಗಿ ಎದ್ದು ಆಮೇಲೆ ಅಲ್ಲಿ ಇದ್ದವರಿಗೆ ದಕ್ಷಿಣೆ ಕೊಟ್ಟು, ಶ್ರೇಷ್ಠರಾದ ಬ್ರಾಹ್ಮಣರಿಗೆ, ಆಮೇಲೆ ಆಯತನಂ ವ್ರಜೇತ್, ದೇವಾಲಯಕ್ಕೆ ಹೋಗಬೇಕು. ದೇವಾಲಯಕ್ಕೆ ಹೋಗಿ ಏತದ್ವಿಧಾನಂ ತರ್ವೇಷಾಂ ತೀರ್ಥಂ ತೀರ್ಥಮಿತಿ ಪ್ರಿಯೇ, ಇದೇ ಎಲ್ಲ ತೀರ್ಥಗಳಲ್ಲಿ ಆಚರಿಸತಕ್ಕದ್ದು. ಅವಾಗ ಯಾರೂ ಸಿಗ್ತಾನೇ ಇರಲಿಲ್ಲ ದಕ್ಷಿಣೆ ಕೊಡಲಿಕ್ಕೆ. ಅದು ಈಗ ವಿಕೃತ ಆಗಿ ನೀವು ಗಂಗಾ ನದಿಯಲ್ಲಿ ಸ್ನಾನ ಮುಗಿಸಿ ಬಂದರೆ ಅಲ್ಲಿ ಕೂತಿರ್ತಾರೆ, ಬ್ರಾಹ್ಮಣಕ್ಕೋ ದಕ್ಷಿಣಾದೋ ಅಂತ ಬೇರೆ ಅಂತಾರೆ. ಹಾಗೆಲ್ಲ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಇದ್ದದ್ದು ಆ ತರಹದ ಒಂದು ಕ್ರಿಯೆಯನ್ನು ಪ್ರಚೋದನೆ ಮಾಡಲಿಕ್ಕೆ ಅಲ್ವೇ ಅಲ್ಲ. ಒಂದು ಕಡೆ ಪುರಾಣದಲ್ಲೇ ಹೇಳ್ತಾರೆ, ನೀವು ಒಂದು ಕಡೆ ಪುರಾಣದಲ್ಲೇ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ತೀರ್ಥಕ್ಷೇತ್ರದಲ್ಲಿ ಎಲ್ಲರಿಗೂ ಕಾಣುವಂತೆ ಪೂಜೆ ಮಾಡಬೇಡಿ ಅಂತ. ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಹೊರಡ್ರಿ. ಮಧ್ವರು ಅದನ್ನು ಸ್ವಲ್ಪ ತೋರಿಸಿದರು. ಗಂಗಾ ನದಿಗಿಂತ ದೂರದಲ್ಲಿ ಪೂಜೆ ಮೊದಲಾದವುಗಳನ್ನು ಮಾಡೋದು. ಯಾಕೆಂದರೆ ತೀರದಲ್ಲಿ ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈಗ ನೆಮ್ಮದಿಯಿಂದ ಪೂಜೆ ಮಾಡಲಿಕ್ಕೆ ಬಿಡಲ್ಲ, ನೆಮ್ಮದಿಯಿಂದ ಜಪ ಮಾಡಲಿಕ್ಕೆ ಬಿಡಲ್ಲ. ನೀವೆಲ್ಲೋ ಒಂದು ದೂರ ಒಂದು ಬಂದು ಮಾಡಬೇಕು ಆ ತರಹ. ಅದರಿಂದ ಇದು ವಿಧಾನ. ಸಮೀಪ ತೀರ್ಥ ಸ್ನಾನಾತ್ತು ದೂರ ತೀರ್ಥಂ ಸುಪೂಜಿತಂ. ಅಲ್ಲ, ಗಂಗಾದಿ ತೀರ್ಥಗಳಿವೆ, ಅಲ್ಲಿಗೆ ಇಲ್ಲಿಯವರು ಹೋಗಬೇಕು. ಗಂಗಾ ತೀರದಲ್ಲಿರೋರು ಎಲ್ಲಿಗೆ ಹೋಗಬೇಕು? ದಕ್ಷಿಣಕ್ಕೆ ಬರಬೇಕು. ಸಮೀಪ ತೀರ್ಥ ಸ್ನಾನಾತ್ತು ದೂರ ತೀರ್ಥಂ ಸುಪೂಜಿತಂ. ಸಮೀಪದಲ್ಲಿರುವ ತೀರ್ಥ ಸ್ನಾನಕ್ಕಿಂತ
ದೂರದಲ್ಲಿರುವ ತೀರ್ಥಸ್ನಾನ ಪ್ರಶಸ್ತ. ಯಾಕೆ ಅಂದರೆ ಕಾಯ ಕಷ್ಟಗಳಿರುತ್ತೆ. ನಾವು ಶುದ್ಧಿಯಾಗಲಿಕ್ಕೆ ದೈಹಿಕ ಕಷ್ಟಗಳನ್ನು ನಾವು ಎದುರಿಸ್ತೇವೆ. ಮತ್ತು ಸಂಚಾರ ಮಾಡಬೇಕಾದ್ರೆ ಬೇರೆ ಬೇರೆಯವರು ಭೇಟಿ ಆಗ್ತಾರೆ. ಸಂಚಾರ ಮಾಡಬೇಕು. ಯಾಕೆ ಸಂಚಾರ ಯಾಕೆ ಮಾಡಬೇಕು ಅಂತಂದರೆ ಸುಭಾಷಿತ ಹೇಳುತ್ತೆ, ಯಸ್ಯ ವಿಸ್ತಾರಿತ ಬುದ್ಧಿ, ಅವನ ಬುದ್ಧಿ ವಿಸ್ತಾರ ಆಗಬೇಕು. ಅದಕ್ಕಾಗಿ ಸಂಚಾರ ಮಾಡಬೇಕೇ ವಿನಃ ನಾವು ಸೈಟ್ ಸೀಯಿಂಗಿಗಾಗಿ ಬೇಸರ ಕಳೆಯಲಿಕ್ಕಾಗಿ ನಾವು ದೂರ ಹೋಗ್ತೇವೆ, ಸುಂದರವಾದ ದೃಶ್ಯವನ್ನು ನೋಡಲಿಕ್ಕಾಗಿ ದೂರ ಹೋಗ್ತೇವೆ ಅಂತನ್ನೋದು ಒಳ್ಳೆಯ ಪದ್ಧತಿಯಲ್ಲ. ನಮಗೆ ಜ್ಞಾನವೋ ಅಥವಾ ದೇವರ ಮಹಿಮೆಯ ಅನುಸಂಧಾನವೋ ಕಾಯಕ್ಲೇಶದ ಮೂಲಕ, ದೈಹಿಕ ಕ್ಲೇಶದ ಮೂಲಕ ನಮಗೆ ಜ್ಞಾನಕ್ಕೆ ಬೇಕಾದ ಪುಣ್ಯ ಸಂಪಾದನೆಗಾಗಿಯೋ ದೂರ ಪ್ರಯಾಣ ಮಾಡಬೇಕು ವಿನಃ ಬಹಳ ಚೆನ್ನಾಗಿರೋ ಜಾಗಕ್ಕೆ ಹೋಗಬೇಕು ಇತ್ಯಾದಿಗಳಿಗಾಗಿ ಮಾಡಬಾರದು. ಅದನ್ನು ನಿರೂಪಣೆ ಮಾಡ್ತಾರೆ. ಸಮೀಪ ತೀರ್ಥಸ್ಥಾನಾತ್ತು ದೂರ ತೀರ್ಥಂ ಸುಪೂಜಿತಂ. ಅದರಿಂದಾಗಿ ಗಂಗಾ ನದಿಯಲ್ಲಿ ಇರುವವರು ಏನು ಮಾಡಬೇಕು? ಕಾವೇರಿಗೆ ಬರಬೇಕು. ಕಾವೇರಿಯಲ್ಲಿರೋರು ಏನು ಮಾಡಬೇಕು? ಗಂಗಾ ನದಿಗೆ ಹೋಗಬೇಕು. ಸಮೀಪ ತೀರ್ಥದಲ್ಲಿ ಸ್ನಾನ ಮಾಡಬೇಕಾದ್ರೆ ಊರವ್ರು ಬರ್ತಾರೆ, ಮಾತಾಗತ್ತೆ, ಏನೇನೋ ಆಗತ್ತೆ. ಅದರ ಬದಲು ದೂರದಲ್ಲಿ ಇದ್ದವರು ಹೋದರೆ ಅಲ್ಲಿ ಹೆಚ್ಚು ಏಕಾಗ್ರತೆ ಕದಡುವ ಸಂಗತಿಗಳೆಲ್ಲ ಇರಲ್ಲ. ಆದಿ ಪ್ರಭೃತಿ ಶುದ್ಧಸ್ಯ ತೀರ್ಥಸ್ನಾನಂ ಶುಭಂ ಭವೇತ್ ತಪೋರ್ಥಂ ಪಾಪನಾಶಾರ್ಥಂ ಶೌಚಾರ್ಥಂ ತೀರ್ಥಗಾಹನಂ. ಅವನು ತೀರ್ಥಸ್ನಾನದಲ್ಲಿ ಇಳಿಯೋದಕ್ಕಿಂತ ಮೊದಲೇ ಶುದ್ಧ ಆಗಿರಬೇಕು. ತೀರ್ಥಸ್ನಾನ ಅನ್ನೋದು ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಅಲ್ಲ. ಹೇಗೆ ಕನ್ಫೆಷನ್ ಅನ್ನೋದು ಫ್ರೆಶ್ ಪಾಪ ಮಾಡಲಿಕ್ಕೆ ಲೈಸೆನ್ಸೋ ಕ್ರಿಶ್ಚಿಯನ್ರಲ್ಲಿ, ಹಾಗೆ ಪಾಪಕ್ಕೆ ಲೈಸೆನ್ಸ್ ಅಲ್ಲ ತೀರ್ಥಸ್ನಾನ ಅನ್ನೋದು. ಆದಿಪ್ರಭೃತಿ ಶುದ್ಧಸ್ಯ ತೀರ್ಥಸ್ನಾನಂ, ಆರಂಭದಲ್ಲಿಯೇ ತೀರ್ಥಸ್ನಾನ ಮಾಡಿರಬೇಕು. ಅಂದರೆ ಅವನಿಗೆ ಒಳ್ಳೆಯ ಸ್ವಭಾವ ಇರಬೇಕು, ಒಳ್ಳೆಯ ನಡತೆ ಇರಬೇಕು. ಅವನು ಹೇಳಿದ್ರೆ ಆದಿಪ್ರಭೃತಿಯೇ ಶುದ್ಧ. ಏತನ್ ತಪೋರ್ಥಂ ಪಾಪನಾಶಾರ್ಥಂ. ತೀರ್ಥಸ್ನಾನ ಯಾಕಾಗಿ? ತಪಸ್ಸಿಗಾಗಿ, ಜ್ಞಾನಕ್ಕಾಗಿ, ಜ್ಞಾನ ಪ್ರತಿಬಂಧಕವಾದ ಪಾಪ ನಾಶ ಆಗಲಿಕ್ಕಾಗಿ, ಶುದ್ಧಿಗಾಗಿ ತೀರ್ಥಸ್ನಾನ. ಏವಂ ಪುಣ್ಯೇಷು ತೀರ್ಥೇಷು ತೀರ್ಥಸ್ನಾನಂ ಶುಭಂ ಭವೇತ್ ಏತನ್ನೈಯಮಿಕಂ ಸರ್ವಂ ಸುಕೃತಂ ಕಥಿತಂ ತವಾ. ಇವಿಷ್ಟು ನಿಯಮ. ಏತದರ್ಥಮವಾಪ್ನೋತಿ ನರ ಪ್ರೇತ್ಯ ಶುಭೇಕ್ಷಣೆ. ನೀವು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ದರ ಫಲ ಏನು ಅಂದರೆ ಸತ್ಮೇಲೆ ಸಿಗೋದು ಅಂತಾರೆ. ಉಮಾ ಲೋಕಸಿದ್ಧಂತು ಯದ್ರವ್ಯಂ ಸರ್ವಸಾಧಾರಣಂ ಭವೇತ್ ತದ್ದದತ್ ಸರ್ವಸಾಮಾನ್ಯಂ ಕಥಂ ಧರ್ಮಂ ಲಭೇನ್ನರಃ. ಅಲ್ಲ ಶಿವನೇ, ಲೋಕದಲ್ಲಿ ಸಿಗುವ ದ್ರವ್ಯವನ್ನು ಲೋಕದಲ್ಲಿ ಕೊಟ್ಟರೆ ಏನು ಪ್ರಯೋಜನ? ಲೋಕದಲ್ಲಿಯೇ ಸಿಗುವ ಅಕ್ಕಿಯನ್ನು ಲೋಕದಲ್ಲಿಯೇ ಇನ್ನೊಬ್ಬರು ಕೊಡ್ತೀವಿ. ಈ ದ್ರವ್ಯವನ್ನು ಪರಲೋಕಕ್ಕೆ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಪರಲೋಕದಲ್ಲಿರೋ ದ್ರವ್ಯವನ್ನು ಇಲ್ಲಿಗೆ ತಂದು ದಾನ ಮಾಡಲಿಕ್ಕೂ ಆಗಲ್ಲ. ಪ್ರಯೋಜನ ಏನು? ಯಾಕಾಗ ಆ ರೀತಿ ಮಾಡಬೇಕು? ಪ್ರಶ್ನೆ ಚೆನ್ನಾಗಿದೆ ಅಲ್ಲ. ಲೋಕೆ ಭೂತಮಯಂ ದ್ರವ್ಯಂ ಸರ್ವಸಾಧಾರಣಂ ತಥೈವ ತದ್ದದನ್ಮರ್ತ್ಯೋ ಲಭೇತ್ ಪುಣ್ಯಂ ಸತಚ್ಛೃಣು. ಹೌದು,
ಆಯಾ ಲೋಕದ ಪರಿಸರದಲ್ಲಿ ಏನೇನು ಸಿಗತ್ತೋ ಅದನ್ನೇ ದಾನ ಮಾಡಬೇಕಾದದ್ದು. ದಾನ ಮಾಡೋದರಿಂದ ಪುಣ್ಯ ಅಂದ್ರೇನು ಗೊತ್ತಾ? ಇದು ನನ್ನದಲ್ಲ ಅನ್ನುವ ಭಾವನೆ ಬರುತ್ತೆ ಅಂತ. ಕೊಟ್ಟಿದ್ದನ್ನು ಮರಿತಾನೆ, ಆಯಿತು ನಂದಲ್ಲ ಅಂತ. ಅದ್ರ ಮೇಲೆ ಲೋಭ ಇರಲ್ಲ. ನಾನು ಅದನ್ನು ಕಷ್ಟಪಟ್ಟು ಪಡೆದದ್ದು, ಆರಾಮವಾಗಿ ಕೊಡ್ತಾನೆ. ನನಗಾಗಿ ಅಲ್ಲ, ಯಾಕೆಂದರೆ ಇದರ ಫಲ ಯಾವಾಗ ಬರುತ್ತೆ ಗೊತ್ತಿಲ್ಲ. ಬಂದಿದ್ದು ಇದರದ್ದೇ ಫಲವ ಅನ್ನೋದು ಗೊತ್ತಿರಲ್ಲ. ಅವಾಗ ಕೊಡೋದು ಗ್ರೇಟ್ ಅಲ್ವಾ? ಇಲ್ಲ, ನಾವು ಇಲ್ಲಿ ಈಗ ಈ ಪುಣ್ಯ ಮಾಡಿದ್ರೆ ಈ ಕೂಡಲೇ ಸಿಗತ್ತೆ ಅಂದರೆ ಅದನ್ನೇನಂತ ಕರೀತಾರೆ? ಆದ್ದರಿಂದ ಹಾಗಲ್ಲ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಈ ಭಾವದಿಂದ ಕೊಡಬೇಕು. ಆ ಕೊಡೋದರ ಹಿಂದಿನ ಮನೋಭಾವ ಇರುತ್ತಲ್ಲ, ಅದು ನಮ್ಮ ಮನಸ್ಸನ್ನು ಶುದ್ಧ ಮಾಡುತ್ತೆ. ಆ ಶುದ್ಧ ಮಾಡೋದ್ರಿಂದ ಜ್ಞಾನ ಬರುತ್ತೆ. ಹಾಗಾಗಿ ದಾನ ಪುಣ್ಯ ಅಂತ. ಆದರೆ ಇಷ್ಟು ದೀರ್ಘವಾದ ಕಾನ್ಸೆಪ್ಟನ್ನು ನಮ್ಮ ಪೌರಾಣಿಕರು ಇವತ್ತು ಹೇಳ್ತಾ ಇಲ್ಲ. ಅವರು ಒಳ್ಳೆ ಇಮಿಡಿಯೇಟ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಥರ ಮಾಡ್ತಾ ಇದ್ದಾರೆ. ಮಾಲ್ ಸಂಸ್ಕೃತಿಯನ್ನು ಇಲ್ಲಿ ತರ್ತಾ ಇದ್ದಾರೆ. ನೋಡಿ, ಇಲ್ಲಿ ಇದನ್ನು ಮಾಡಿ ಪುಣ್ಯ ಬರುತ್ತೆ. ಆ ಪುಣ್ಯ ಹೇಗೆ ಯದ್ರೂಪವಾದದ್ದು ಅನ್ನೋದನ್ನು ನಾವು ಹೇಳಬೇಕಿದೆ. ಅದು ಪುರಾಣದಲ್ಲಿ ಇಲ್ಲದೆ ಇರೋದಲ್ಲ, ಇತಿಹಾಸದಲ್ಲಿ ಇಲ್ಲದೆ ಇರೋದಲ್ಲ, ಅದು ಇರೋದೇ. ದಾತ ಪ್ರತಿಗೃಹೀತ ಚ ದೇಯಂ ಸೋಪಕ್ರಮಂ ತಥಾ ದೇಶಕಾಲೌ ಚ ಯತ್ವೇತತ್ ದಾನಂ ಷಡ್ಗುಣಮುಚ್ಯತೆ. ದಾನ ಮಾಡಬೇಕಾದ್ರೆ ಆರು ಬೇಕು, ಕೊಡೋನೊಬ್ಬ ಬೇಕು. ಪ್ರತಿಗ್ರಹೀತ ಚ, ಇಸ್ಕೊಳ್ಳೋನೊಬ್ಬ ಬೇಕು. ಕೊಡಬೇಕಾದದ್ದಕ್ಕೆ ಉಪಕ್ರಮ ಇರಬೇಕು. ಯಾವ ದೇಶ ಯಾವ ಕಾಲದಲ್ಲಿ ಕೊಡೋದು ಅಂತ. ಹಿಮಾಲಯದಲ್ಲಿ ರೆಫ್ರಿಜರೇಟರ್ ದಾನ ಮಾಡಿದ್ರೆ ಏನು ಪ್ರಯೋಜನ? ಬೇಸಿಗೆ ಕಾಲದಲ್ಲಿ ಕಂಬಳಿ ದಾನ ಮಾಡಿದ್ರೆ ಏನು ಪ್ರಯೋಜನ? ಅದರಿಂದಾಗಿ ದೇಶ ಕಾಲಾನುಗುಣವಾಗಿ ಇರಬೇಕು. ತೇಷಾಂ ಸಂಪದ್ವಿಶೇಷಾಂಶ್ಚ ಕೀರ್ತ್ಯಮಾನಾನ್ ನಿಬೋಧಮೇ. ದಾನ ಮಾಡುವವ ಹೇಗಿರಬೇಕು? ಮೊದಲು ಸರಿಯಾಗಿ ಗಳಿಸಿರಬೇಕು, ಸರಿಯಾದ ದಾರಿಯಲ್ಲಿ. ಲೋಭ ಇರಬಾರದು, ಅಸೂಯೆ ಕಾಡಬಾರದು. ಕೊಡುವಾಗ ಶ್ರದ್ಧೆ ಇರಬೇಕು, ಆಸ್ತಿಕನಾಗಿರಬೇಕು. ಅವನು ಕೊಟ್ಟಿದ್ದು ಅವನಿಗೆ ಪ್ರಯೋಜನ ಆಗತ್ತೆ. ಯಾವಾಗ ಶ್ರದ್ಧೆ ಇಲ್ಲ, ಯಾವಾಗ ಆಸ್ತಿಕ ಅಲ್ಲ, ಕೊಡೋದಕ್ಕೇನಂತಾರೆ? ನಾಸ್ತಿಕರಾದವರು ಕೈ ಬಿಚ್ಚಿ ದಾನ ಮಾಡಿದ್ದನ್ನು ನಾನು ನೋಡಿಲ್ಲ. ಅತ್ಯಂತ ನಾಸ್ತಿಕರು ಯಾರು ಇರ್ತಾರೆ, ದಾನ ಮಾಡಿದ್ದು ನಾನು ನೋಡಿಲ್ಲ. ನಾಸ್ತಿಕರಿಗೆ ಯಾರು ದಾನ ಮಾಡಿರ್ತಾರಲ್ಲ, ಅವರು ಆಸ್ತಿಕರಾಗಿರೋದು ನನಗೆ ಗೊತ್ತಿದೆ. ಅಲ್ಲ, ರಾಜಕಾರಣಿಗಳು ಗ್ರಾಂಟ್ ಕೊಡ್ತಾರಲ್ಲ ಅಂದರೆ ಅವ್ರದ್ದಲ್ಲೇನು ಕೊಡಲ್ಲ, ಬೇರೆಯವ್ರದ್ರಲ್ಲಿ ಕೊಟ್ಟಿರೋದು. ಆಯಿತಾ? ಅದಕ್ಕೆ ಅವ್ರಿಗೆ ಪ್ರತಿಫಲದ ಅಪೇಕ್ಷೆ ಇರುತ್ತೆ. ಇಲ್ಲೇ ಪ್ರತಿಫಲ ಸಿಗಬೇಕು ಅಂತಾರೆ, ಇಲ್ಲೇ ಪ್ರತಿಫಲ ಪಡೀತಾರೆ. ಅದರಿಂದಾಗಿ ಶ್ರದ್ಧೆ ಇರಲ್ಲ, ಆಸ್ತಿಕ್ಯ ಇರಲ್ಲ, ದಾನವೇ ಅಲ್ಲ. ಇನ್ನೂ ಪಾತ್ರ ಯಾರು ತಗೊಳ್ಬೇಕು? ಶುದ್ಧನಾದವನು, ಕ್ರೋಧ ಗೆದ್ದವನು, ಅಧೀನ ಕುಲೋದ್ಭವ, ಒಳ್ಳೆ ಕುಲದಲ್ಲಿ ಹುಟ್ಟಿದವ. ಒಳ್ಳೆ ಕುಲ ಅಂದರೆ ತಂದೆ ತಾಯಿಗಳು ಶುದ್ಧವಾದ ನಡತೆಯಲ್ಲಿ ಎಲ್ಲಿರ್ತಾರೆ ಅಲ್ಲಿ. ಶ್ರುತ ಚಾರಿತ್ರ ಸಂಪನ್ನ, ಶಾಸ್ತ್ರ ಶ್ರವಣ ಮಾಡಿರಬೇಕು, ಒಳ್ಳೆಯ ಚಾರಿತ್ರ ಇರಬೇಕು, ನಡತೆ, ಕ್ಯಾರೆಕ್ಟರ್ ಅಂತೇನು ಹೇಳ್ತಾರೆ ಅದು. ಆಮೇಲೆ ಬಹುಕಳತ್ರವಾನ್, ಬಹಳ ಹೆಂಡತೀರಿರ್ಬೇಕಂತೆ. ಅಂದರೆ ಅದರ ಅರ್ಥ ಏನು ಅಂದರೆ, ಮಕ್ಕಳು ಹೆಂಡತಿ ಇರುವವನಿಗೆ ಕೊಡಬೇಕು, ಇಲ್ಲದೇ ಇದ್ದವನಿಗೆ ಏನು ಪ್ರಯೋಜನ?
ಯಾರಿಗೆ ಏನೂ ಇಲ್ಲ ಅವನಿಗೆ ಯಾಕೆ ಕೊಡಬೇಕು? ಉಪಯೋಗ ಇಲ್ಲ. ಪಂಚಯಜ್ಞ ಪರೋ ನಿತ್ಯಂ ನಿರ್ವಿಕಾರ ಶರೀರವಾನ್. ಪಂಚಯಜ್ಞ ಮಾಡ್ತಾ ಇರಬೇಕು ಅವನು. ಅಂದರೆ ಸ್ವಾಧ್ಯಾಯ, ಪಿತೃಯಜ್ಞ, ದೇವಯಜ್ಞ, ಭೂತಯಜ್ಞ, ಅತಿಥಿಯಜ್ಞ. ಮನುಷ್ಯಯಜ್ಞ ಅಂದರೆ ಅತಿಥಿಯಜ್ಞ. ಯಾರು ಬರ್ತಾರೆ ಮನೆಗೆ ಬಂದವರಿಗೆ ಒಂದು ಲೋಟ ನೀರಾದರೂ ಕೊಟ್ಟು ಕಳಿಸುವಷ್ಟು ಒಂದು ಒಳ್ಳೆಯ ಭಾವ ಇರಬೇಕು. ಏತಾನ್ ಪಾತ್ರ ಗುಣಾನ್ ವಿದ್ಧಿ ತಾದೃಕ್ ಪಾತ್ರಂ ಪ್ರಶಸ್ಯತೆ. ಇನ್ನು ಯಾವ ಕಾಲದಲ್ಲಿ ಕೊಡಬೇಕು? ಪಿತೃದೇವಾಗ್ನಿ ಕಾರ್ಯೇಷು ತಸ್ಯ ದತ್ತಂ ಮಹತ್ಫಲಂ. ಪಿತೃಕಾರ್ಯ, ದೇವಕಾರ್ಯ, ಅಗ್ನಿ ಕಾರ್ಯ ಯಾವುದಾದ್ರೂ ಯಾಗ ಮಾಡಬೇಕಾದ್ರೂ ಕೊಡಬೇಕು. ಯದ್ಯದರ್ಹತಿ ಯೋ ಲೋಕೆ ಪಾತ್ರಂ ತಸ್ಯ ಭವೇಚ್ಛ ಸಹ. ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಯಾವ್ಯಾವುದಕ್ಕೆ ಅರ್ಹರೋ ಅದನ್ನು ಅವಾಗವಾಗ ಕೊಡಬೇಕು. ಏವಂ ಪಾತ್ರೇಷು ನಾನಾತ್ವಂ ಅನ್ನಸ್ಯ ಕ್ಷುಧಿತಂ ಪಾತ್ರಂ ತೃಷಿತಂತು ಜಲಸ್ಯ ವೈ. ಇದೇ ಫೇಮಸ್ ಡೈಲಾಗ್ ಇದು. ಅನ್ನಸ್ಯ ಕ್ಷುಧಿತಂ ಪಾತ್ರಂ ತೃಷಿತಂತು ಜಲಸ್ಯ ವೈ. ಹಸಿದವನೇ ಅನ್ನಕ್ಕೆ ಪಾತ್ರ, ಬಾಯಾರಿದವನು ನೀರಿಗೆ ಪಾತ್ರ. ಜಾರಶ್ಚೋರಶ್ಚ ಷಂಡಶ್ಚ ಏವಂ ಪಾತ್ರೇಚು ನಾನಾತ್ವಂ ಇಷ್ಯತೆ ಪುರುಷಂ ಪ್ರತಿ. ಕೆಲವು ದಿವಸದ ಕೆಳಗೆ ಒಬ್ಬರು ಒಂದು ಪ್ರಶ್ನೆ ಮಾಡಿದರು. ನೀವು ನಿಮ್ಮ ಸುತ್ತ ಇರುವವರು ಮಧ್ಯಮ ವರ್ಗದ ಜನರು, ಮಧ್ಯಮ ವರ್ಗದ ಜನರಲ್ಲಿ ಕಳ್ಳರು, ಸುಳ್ಳರು, ಅಪರಾಧಿಗಳು, ಕೊಲೆಗಡಕರು ಅವರೆಲ್ಲ ಇರೋದಿಲ್ಲ. ನಾವು ಪೊಲೀಸರು ನಮ್ಮ ಸುತ್ತಮುತ್ತ ಬರೀ ಕಳ್ಳರನ್ನ ನೋಡ್ತಾ ಇರ್ತೇವೆ. ನಾವು ಅಡಿಗೆ ಮಾಡಿ ಒಂದು ಬಾರಿ ಕೊಟ್ಟಾಗ ಯಾರೂ ಇರಲಿಲ್ಲ ಜೈಲಲ್ಲಿ. ಮುಂದೆ ನಾಳೆ ಅವ್ರಿಗೆ ನಾಳೆಯೋ ನಾಡಿದ್ದೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಿತ್ತು, ಕೋರ್ಟ್ಗೋ ಅವತ್ತಿನ ಸಿಟಿ ಠಾಣೆಗೋ ಏನೋ ಪ್ರೊಡ್ಯೂಸ್ ಮಾಡಬೇಕಿತ್ತು. ಆಗ ಅವರಿಗೆ ನಾವು ಅನ್ನ ಕೊಟ್ಟೆವು. ಅವರು ಆ ಅನ್ನವನ್ನು ತಿಂದು ಬಲಿಷ್ಠರಾಗಿ ಮೈಕೈ ತುಂಬಿಕೊಂಡು ಜೈಲನ್ನು ಮುರಿದು ಓಡಿ ಹೋದವು. ನಾವೇನು ಮಾಡಬೇಕೀಗ? ಅಪರಾಧಿಗಳಿಗೆ ಅವ್ರಿಗೂ ಹಸಿವಾಗತ್ತೆ. ಅನ್ನಸ್ಯ ಕ್ಷುಧಿತಂ ಪಾತ್ರಂ ನೀವು ಹೇಳ್ತೀರಾ, ಆದರೆ ನಾವು ಕೊಟ್ಟ ಅನ್ನ ಕೆಟ್ಟ ಕೆಲಸಕ್ಕೆ ಬಳಕೆ ಆಗತ್ತೆ. ಏನು ಮಾಡಬೇಕು? ಆ ಸಮಸ್ಯೆಯನ್ನು ಮತ್ತಿನ್ನೊಮ್ಮೆ ಇಲ್ಲಿ ಪರಿಹಾರ ಮಾಡಿದ್ದಾರೆ. ಜಾರಶ್ಚೋರಶ್ಚ ಷಂಡಶ್ಚ ಹಿಂಸ್ರ ಸಮಯಭೇದಕಃ ಲೋಕವಿಘ್ನಕರಾಶ್ಚಾನ್ಯೇ ವರ್ಜಿತಾ ಸರ್ವಶಪ್ರಿಯೇ. ಜಾರ, ಚೋರ ಏನು ಹೇಳಲೇಬೇಕಾಗಿದೆ, ಕಳ್ಳರು. ಇನ್ನು ಹಿಂಸ್ರ, ಇನ್ನು ಸಮಯಭೇದಕ, ಒಪ್ಪಂದ ಮಾಡಿಕೊಳ್ಳೋದು ಮುರಿಯೋದು. ಒಪ್ಪಂದ ಮಾಡಿಕೊಳ್ಳೋದೇ ಮುರಿಲಿಕ್ಕಾಗಿ ಅಂತ ದಿವ್ಯ ನಿರ್ಲಕ್ಷ್ಯ ಬೇರೆ. ಹೌದ್ರಿ, ಅಪಾಯ ಇತ್ತು ಮಾಡಿಕೊಂಡೆ ಆವಾಗ ಅಗ್ರಿಮೆಂಟು. ಈಗ ಯಾಕೆ ಅಗ್ರಿಮೆಂಟ್ ಅದನ್ನು ತರಬೇಕು ಅಂತ. ಇದು ಸಮಯಭೇದಕ. ಲೋಕವಿಘ್ನಕರಾಹ, ಎಲ್ಲರಿಗೂ ತೊಂದರೆ ಉಂಟು ಮಾಡ್ತಾ ಇರ್ತಾರೆ. ಅವರನ್ನು ಯಾವುದೇ ದಾನಕ್ಕೆ ಪಾತ್ರರಾಗಿ ಪರಿಗಣಿಸಬಾರದು. ಇಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದರಿಂದಾಗಿ ಅವ್ರಿಗೆ ಹಸಿವಾಗಿದೆ ಅಂದರೆ ನಿಮಗೆ ಗೊತ್ತಾಗಿರುತ್ತಲ್ವಾ, ಕೊಡಬೇಡಿ. ಬದುಕಿಸ್ಲಿಕ್ಕಾಗಿ ಸ್ವಲ್ಪ ಕೊಡಿ. ಅಲ್ಲ, ಜೈಲುಗಳಲ್ಲೇ ಅದೇ ಮಾಡೋದು ವಾಸ್ತವಿಕವಾಗಿ. ರಾಜಕೀಯ ಖೈದಿಗಳನ್ನು ಇಟ್ಕೊಳ್ಬೇಕಾದ್ರೆ ಈ ರೂಲ್ ಇರಬೇಕು ಅಂತ ಉಂಟು. ಆವಾಗಲೇ ಹಾಗೆ ಮಾಡ್ತಾಯಿದ್ರು. ಇನ್ನು ಸಾವರ್ಕರ್ ಮೊದಲಾದವರು ಅನುಭವಿಸಿದ ಕಾಲಾಪಾನೀಯ ಶಿಕ್ಷೆಯನ್ನು ನೀವೆಲ್ಲ ನೋಡೇ ಇದ್ದೀರ. ಎಷ್ಟಪ್ಪ ಊಟಕ್ಕೆ ಹಾಕ್ತಾಯಿದ್ರು, ಪೆನ್ ಕೊಡ್ತಿರಲಿಲ್ಲ, ಪೇಪರ್ ಕೊಡ್ತಿರಲಿಲ್ಲ, ನೀರು ಜಾಸ್ತಿ ಇಲ್ಲ, ನೀರು ಕೂಡ ರೇಷನ್. ಸೈಬೀರಿಯಾದ ಜೈಲುಗಳಲ್ಲಿ ಕೊಳೆಯುವವರಿಗೆ
ಅದೇ ರೀತಿ ದ ಲಾಂಗ್ ವಾಕ್ ನೀವೆಲ್ಲ ನೋಡಿರ್ತೀರ, ಇಲ್ಲವೇ ಅದರ ಕನ್ನಡಾನುವಾದ ಮಹಾಪಲಾಯನ ನೀವು ನೋಡಿರ್ತೀರ. ಎಲ್ಲವೂ ಕೂಡ ರೇಷನ್, ನೀರು, ಬಟ್ಟೆ, ಅನ್ನ ಎಲ್ಲವೂ ರೇಷನ್. ಅವ್ರು ಏನು ಅಂತ ಇನ್ನೂ ತೀರ್ಮಾನ ಆಗಿರಲ್ಲ. ಅಂಥದ್ದು ಅವ್ರಿಗೆ ಆ ತರಹ ಮಾಡ್ತಾಯಿದ್ರು ಅಂದರೆ ಇವ್ರಿಗೆಲ್ಲ ಮಾಡಲಿಕ್ಕೇನು? ತಮಾಷೆ ಅಂದರೆ ಉಲ್ಟಾ. ಯಾರು ಜಾರರು, ಚೋರರು, ಹಿಂಸ್ರರು, ಸಮಯಭೇದಕರು, ಲೋಕವಿಜ್ಞಕರರು ಅವರಿಗೆ ರಾಜಾತಿಥ್ಯ ಜೈಲುಗಳಲ್ಲಿ. ಎಂಥ ದುರಂತ! ಪರೋಪಘಾತಾದ್ಯ ದ್ರವ್ಯಂ ಚೌರ್ಯಾದ್ವಾ ಲಭ್ಯತೆ ನೃಭಿ ನಿರ್ದಯ ಲಭ್ಯತೆ ಯಚ್ಚ ಧೂರ್ತಭಾವೇನ ವೈ ತಥಾ ಅಧರ್ಮಾದರ್ಥಮೋಹಾದ್ವಾ ಬಹೂನಾಂ ಉಪರೋಧನಾತ್ ಲಭ್ಯತೆ ಯದ್ಧನಂ ದೇವಿ ತದತ್ಯಂತ ವಿಗರ್ಹಿತಂ. ಬೇರೊಬ್ಬರನ್ನು ದೋಚಿದ ದ್ರವ್ಯ, ಚೌರ್ಯದಿಂದ ಲಭ್ಯವಾದ ದ್ರವ್ಯ, ನಿರ್ದಯವಾಗಿ ಸುಲಿದದ್ದು, ಧೂರ್ತರಾಗಿ ಮೋಸ ಮಾಡಿದ ಧರ್ಮ, ಅಧರ್ಮದಿಂದಲೋ ಅರ್ಥದ ಮೋಹದಿಂದಲೋ ಬಹಳ ಜನರನ್ನು ಕಾಡಿಸಿ ಪೀಡಿಸಿದ್ದರಿಂದಲೋ ಏನು ಹಣ ಬರುತ್ತೆ ಅದು ಅತ್ಯಂತ ವಿಗರ್ಹಿತ. ಅದರಿಂದ ಮಾಡಿದ ಧರ್ಮ ನಿಷ್ಫಲ. ತಸ್ಮಾನ್ಯಾಯಾಗತೇನೈವ ದಾತವ್ಯಂ ಶುಭಮಿಚ್ಛತಾ. ಅದರಿಂದಾಗಿ ನ್ಯಾಯದಲ್ಲಿ ಗಳಿಸಿದ ಹಣವನ್ನು ದಾನ ಮಾಡಬೇಕು. ಪಾತ್ರಭೂತಂತು ದೂರಸ್ಥಂ ಅಭಿಗಮ್ಯ ಪ್ರಸಾದ್ಯ ಚ ಯದ್ಯದಾತ್ಮಪ್ರಿಯಂ ನಿತ್ಯಂ ತತ್ತದ್ದೇಯಮಿತಿ ಸ್ಥಿತಿ. ಇನ್ನೊಂದು ಕ್ರಮ ಇದೆ, ನಮಗೆ ಯಾವುದು ಪ್ರಿಯವೋ ಅದನ್ನು ಬೇರೆಯವ್ರಿಗೆ ಕೊಡಬೇಕು. ಅದು ಒಂದು ಕ್ರಮ ಇದೆ. ನಾನು ಯಾವುದನ್ನು ಬಹಳ ಇಷ್ಟಪಡ್ತೇನೋ ಅದನ್ನು ಬೇರೆಯವ್ರಿಗೂ ಕೊಡಬೇಕು. ಉಪಕ್ರಮಮಿಮಂ ವಿದ್ಧಿ ದಾತೃಣಾಂ ಪರಮಂ ಹಿತಂ. ಈ ಉಪಕ್ರಮ ಏನಿದೆ ಅದು ದಾತೃಗಳಿಗೆ ಅತ್ಯಂತ ಹಿತ. ಪಾತ್ರಭೂತಂತು ದೂರಸ್ಥಂ ಅಭಿಗಮ್ಯ ಪ್ರಸಾದ್ಯ ಚ ದಾತಾ ದಾನಂ ತಥಾ ದದ್ಯಾತ್ ಯಥಾ ತುಷ್ಯೇ ತಥೇನತಃ. ದೂರದಲ್ಲಿ ಇರುವ ಪಾತ್ರನಿಗೆ ತಾವೇ ಹುಡುಕಿಕೊಂಡು ಹೋಗಿ ಕೊಡೋದಿದೆಯಲ್ಲ ಅದು ಅತ್ಯಂತ ಉತ್ತಮವಾದ ದಾನ. ಏಷ ದಾನ ವಿಧಿ ಶ್ರೇಷ್ಠ ಸಮಾಹೂಯತು ಮಧ್ಯಮ. ಮನೆಗೆ ಕರೆದುಬಿಟ್ಟು ಕೊಡೋದಿದೆಯಲ್ಲ ಅದು ಮಧ್ಯಮ. ನಮ್ಮ ಮನೆಗೆ ಬನ್ನಿ ಅಂತ ಹೇಳಿಕೊಡೋದು ಮಧ್ಯಮ. ಶೌಚಾಚಮನ ಸಂಯುಕ್ತಂ ಪೂರ್ವಂ ಪಾತ್ರವತಾಂ ಜ್ಞಾತ್ವಾ ಸಮಾಹೂಯ ನಿವೇದ್ಯ ಚ ಶೌಚಾಚಮನ ಸಂಯುಕ್ತಂ ದಾತವ್ಯಂ ಶ್ರದ್ಧೆಯ ಪ್ರಿಯೇ. ಉತ್ತಮ ಮಧ್ಯಮ ಎರಡೇ ಹೇಳಿದ, ಅಧಮವನ್ನೇ ಹೇಳಲಿಲ್ಲ. ಮೊದಲು ಅವ್ರನ್ನ ಟೆಸ್ಟ್ ಮಾಡಬೇಕು, ಪಾತ್ರರಾದವರನ್ನು. ಅವರು ಈ ದಾನಕ್ಕೆ ಯೋಗ್ಯರು ಹೌದೋ ಅಲ್ವೋ ಅಂತ ಗೊತ್ತಾಯ್ತಲ್ಲ. ಸಿಹಿನೇ ತಿನ್ನದವನಿಗೆ ಅಪೂಪ ದಾನ ಮಾಡಬೇಡಿ. ಪೂರ್ವಂ ಚ ಪಾತ್ರತಾಂ ಜ್ಞಾತ್ವಾ ಸಮಾಹೂಯ ನಿವೇದ್ಯ ಚ. ಅವನು ಪಾತ್ರ ಹೌದೋ ಅಲ್ವೋ, ಹಾಗೆ ಏನೇನು ದಾನ ಮಾಡ್ತೇವೆ ಅದಕ್ಕೆ ಅವನು ಯೋಗ್ಯ ಹೌದೋ ಅಲ್ವೋ ಅಂತ ನೋಡಿ ಕೊಡಿ. ಅವನದಕ್ಕೆ ಯೋಗ್ಯ ಅಲ್ಲದಿದ್ದರೆ ಕೊಡದಿರಿ. ಯಾಚಿತೃಣಾಂಚ ಪರಮಂ ಆಭಿಮುಖ್ಯಂ ಪುರಸ್ಕೃತಂ. ಆಮೇಲೆ ಮೊದಲು ಬೇಡುವವರಿಗೆ ಕೊಡ್ರಿ. ಪಾತ್ರರಾಗಿದ್ದು ಬೇಡುವವರಿಗೆ ಕೊಡ್ರಿ, ಬೇಡದವರಿಗೆ ಕೊಡಬೇಡಿ. ಸನ್ಮಾನಪೂರ್ವಂ ಸಂಗ್ರಾಹ್ಯಂ ದಾತವ್ಯಂ ದೇಶಕಾಲಯೋ. ಲಾಸ್ಟ್ ಟೈಮ್ ಒನ್ ಟೈಮ್ ಬೇಡೋನ್ ಕೊಡಬೇಕು, ಬೇಡದೇ ಇರೋನ್ ಕೊಡಬೇಕು. ಯೋಗ್ಯರಾದ್ರೆ ಇಬ್ಬರು ಬೇಡೋನ್ ಕೊಡಬೇಕು, ಬೇಡದವ್. ಅಲ್ಲಿ ಬಂದಿತ್ತು ಬೇಡದವ್ ಕೊಡಿ, ಆದರೆ ಬೇಡದೇ ಇರೋನ್ ಕೊಟ್ಟರೆ ಜಾಸ್ತಿ ಇದು ಅಂತಂದು. ಹೌದು, ಈಗ ಸೇಮ್ ಬೇಡದವ ಆದರೆ ಅವನಿಗೆ ಅಗತ್ಯ ಇರಬೇಕು. ಇಲ್ಲಿ ಬೇಡುವವ ಯೋಗ್ಯನಾಗಿರಬೇಕು, ಅಗತ್ಯ ಇರಬೇಕು. ತುಂಬ ಯೋಗ್ಯರು ಯಾರು ಬೇಡದೇ ಇಲ್ಲ, ಪಾತ್ರತ್ವ ಬೇಕು. ಅಪಾತ್ರೇಭ್ಯೋಪಿ ಚಾನ್ಯೇಭ್ಯೋ ದಾತವ್ಯಂ ಭೂತಿಮಿಚ್ಛತಾ. ಇನ್ನು ಅಪಾತ್ರರಿಗೂ ಕೂಡ ಕೊಡಬೇಕು. ಪಾತ್ರರಿಗೆ ಕೊಟ್ಟ ಆದಮೇಲೆ ಅಪಾತ್ರರಿಗೆ ಕೊಡಬೇಕು. ಅಂದರೆ ತೀವ್ರವಾದ ಅಪರಾಧ ಮಾಡುವವರಿಗಲ್ಲ, ಅಪಾತ್ರರು ಅಂದರೆ ಪಾತ್ರರಿಗಿಂತ ಕಡಿಮೆ, ಒಂದು ಸ್ವಲ್ಪ ಕಡಿಮೆ ಗುಣ ಇರುತ್ತೆ ಹಾಗೆ.
ಅತಿಶಕ್ತ್ಯಾ ಪರಂ ದಾನಂ ಯಥಾಶಕ್ತ್ಯಾತು ಮಧ್ಯಮಂ. ಇನ್ನು ಶಕ್ತಿ ಮೀರಿ ದಾನ ಮಾಡೋದು ಉತ್ತಮ, ಶಕ್ತಿಗೆ ಅನುಗುಣವಾಗಿ ದಾನ ಮಾಡೋದು ಮಧ್ಯಮ. ಪುಣ್ಯಕ್ಷೇತ್ರೇಷು ಯದ್ದತ್ತಂ ಪುಣ್ಯಕಾಲೇಶು ವಾ ತಥಾ. ಪುಣ್ಯಕ್ಷೇತ್ರದಲ್ಲಿ ಕೊಟ್ಟಿದ್ದು, ಪುಣ್ಯಕಾಲದಲ್ಲಿ ಕೊಟ್ಟಿದ್ದು ಅದು ಅತ್ಯಂತ ಉತ್ತಮ. ದೇಶಕಾಲಗಳಿಗೆ ನೀವು ಬದ್ಧರಾಗಿಯೇ ಇದ್ದು ಕೆಲಸ ಮಾಡಬೇಕು. ಉಮಾ ಯಶ್ಚ ಪುಣ್ಯತಮೋ ದೇಶ ತಥಾ ಕಾಲಶ್ಚ ಶಂಸಮೇ. ಸರಿ, ಪುಣ್ಯತಮವಾದ ದೇಶ ಯಾವುದು, ಪುಣ್ಯತಮವಾದ ಕಾಲ ಯಾವುದು, ಅದನ್ನು ಹೇಳು. ಕುರುಕ್ಷೇತ್ರಂ ಮಹಾನದ್ಯೋ ಯಚ್ಚ ದೇವರ್ಷಿ ಸೇವಿತಂ ಗಿರಿರ್ವರಶ್ಚ ತೀರ್ಥಾನಿ ದೇಶಭಾಗೇಶು ಪೂಜಿತಃ. ಕುರುಕ್ಷೇತ್ರ ಪುಣ್ಯ, ಮಹಾನದಿ ಪುಣ್ಯ, ದೇವರ್ಷಿಗಳಾದ ನಾರದರು, ಐತರೇಯ ಮೊದಲಾದವರು ಇದ್ದ ಜಾಗ ಪುಣ್ಯ, ಶ್ರೇಷ್ಠವಾದ ಬೆಟ್ಟ ಪುಣ್ಯ, ತೀರ್ಥಗಳು ಪುಣ್ಯ. ಗ್ರಹೀತು ಮೀಪ್ಸಿತೆ ಯತ್ರ ತತ್ರ ದತ್ತಂ ಮಹಾಫಲಂ ಶರದ್ವಸಂತ ಕಾಲಶ್ಚ ಪುಣ್ಯಮಾಸಸ್ತಥೈವ ಚ. ಅತ್ಯಂತ ಯೋಗ್ಯವಾದ ಕಾಲ ಯಾವುದು ಅಂದರೆ ಚಳಿಗಾಲ ಮತ್ತು ವಸಂತ ಕಾಲ, ಬೇಸಿಗೆ ಕಾಲ. ಶುಕ್ಲಪಕ್ಷಶ್ಚ ಪಕ್ಷಾಣಾಂ ಪೌರ್ಣಮಾಸಿ ಚ ಪರ್ವಸು. ಶ್ರೇಷ್ಠವಾದ ಕಾಲ ಶುಕ್ಲಪಕ್ಷದಲ್ಲಿ ಕೊಡಬೇಕು. ಆಮೇಲೆ ಹುಣ್ಣಿಮೆ. ಪಿತೃದೈವತ ನಕ್ಷತ್ರ ನಿರ್ಮಲೋ ದಿವಸಸ್ತಥಾ ತಚ್ಛೋಭನತರಂ ವಿದ್ಧಿ ಚಂದ್ರ ಸೂರ್ಯಗ್ರಹೇ ತಥಾ. ಇನ್ನು ಪಿತೃಕಾಲ, ದೇವತೆಗಳಿರುವ ಕಾಲ, ದೇವತಾ ಕಾಲ ಅಂತ ಹೇಳಿದ್ರೆ ಪರ್ವಕಾಲ ಮೊದಲಾದವುಗಳಲ್ಲಿ. ಚಂದ್ರ ಸೂರ್ಯಗ್ರಹೇ ತಥಾ ಪ್ರತಿಗ್ರಹೀತರು ಯಕ್ಕಾಲೋ ಮನಸಾ ಕೀರ್ತಿತ ಶುಭೆ ಏವಮಾದಿಷು ಕಾಲೇಶು ದತ್ತಂ ದಾನಂ ಮಹದ್ಭವೇತ್. ಅವನಿಗೆ ಅಗತ್ಯ ಇದ್ದಾಗ ಕೊಟ್ಟರೆ. ಇದೇನಿದು ಈ ರೀತಿ ಕಾಮ್ಯವನ್ನು ಹೇಳ್ತಾ ಇದ್ದಾರಲ್ಲ, ಇಂಥ ಟೈಮಲ್ಲಿ ಕೊಡಬೇಕು, ಹೀಗೆ ಕೊಡಬೇಕು, ಹಾಗೆ ಕೊಡಬೇಕು, ಆವಾಗ ಈಗ ಕೊಡೋದ್ರಿಂದ ಹೀಗೆಲ್ಲ. ಇದನ್ನು ಮನಸ್ಸಿಗೆ ತಗೊಳ್ಳದೆ ಫಲಾಪೇಕ್ಷೆ ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು. ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ ಅಂತಿಮವಾಗಿ ಅದನ್ನೇ. ದೇಶದಲ್ಲಿ ದಾನ ಮಾಡಬೇಕು, ಕಾಲದಲ್ಲಿ ದಾನ ಮಾಡಬೇಕು ಅನ್ನೋದು ಫಲಾಪೇಕ್ಷೆ ಇಟ್ಕೊಂಡು ಮಾಡ್ಬೋದು, ಫಲಾಪೇಕ್ಷೆ ಇಟ್ಕೊಳ್ಳದೇನೂ ಮಾಡ್ಬೋದು. ಅದೇನು ಅಂತಹ ಇದೇನಿಲ್ಲ. ದೇಶಕಾಲವನ್ನು ಉಲ್ಲೇಖಿಸೋದೇ ಸಕಾಮವಾಗಿ ಅಲ್ಲ, ನಿಷ್ಕಾಮವಾಗಿ ಮಾಡೋದಾದರೂ ನಿಮಗೆ ನಿಷ್ಕಾಮತೆ ಇರುತ್ತೆ, ಅವ್ರಿಗೆ ಅಗತ್ಯ ಇದೆಯಾ ಇಲ್ವೋ ನೋಡಬೇಕಲ್ಲ. ಕಂಬಳಿ ದಾನ ಮಾಡಬೇಕು ಅಂತ ಉರಿದುರಿಯುವ ಬೇಸಿಗೆಯಲ್ಲಿ ಖಮ್ಮಮ್ಮು, ಹೈದರಾಬಾದು, ರಾಮಗುಂಡಮ್ಮಲ್ಲಿರುವವರಿಗೆ, ಕಡಪಾದಲ್ಲಿರುವವರಿಗೆ ಅಲ್ಲಿ ಸನ್ಸ್ಟ್ರೋಕ್ ಆಗಿ ಹಕ್ಕಿಗಳು ತಪ್ಪಕಂದಿದೋಗ್ತಾ ಇರ್ತವೆ ಮೇಲ್ಗಡೆಯಿಂದ. ಅಂಥ ಕಡೆ ಪುಣ್ಯ ಬರಬೇಕು ನಮಗೆ ಅಂತ ಹೇಳಿ ಕಂಬಳಿ ದಾನ ಮಾಡಿಬಿಟ್ರೆ ಗತಿ ಏನು ಅಲ್ವೇ? ಅದರಿಂದಾಗಿ ನಿಷ್ಕಾಮವಾಗಿ ಆದರೂ ಮಾಡಿ, ಸಕಾಮವಾಗಿ ಆದರೂ ಮಾಡಿ ದಾನವನ್ನು ದೇಶಕಾಲ ನೋಡಲೇಬೇಕು. ಆ ದೇಶದಲ್ಲಿ ಅದರ ಅಗತ್ಯವೇ ಇಲ್ಲ. ದಾತ ದೇಯಂಚ ಪಾತ್ರಂಚ ಉಪಕ್ರಮಯುತ ಕ್ರಿಯಾ ದೇಶಕಾಲಂ ತಥೇತ್ಯೇಷಾಂ ಸಂಪಚ್ಛುದ್ಧಿ ಪ್ರಕೀರ್ತಿತ. ಆದ್ದರಿಂದಾಗಿ ಸಂಪತ್ತಿನ ಶುದ್ಧೀಕರಣ ದಾನ ಅನ್ನೋದು, ಮನಸ್ಸಿನ ಶುದ್ಧೀಕರಣ ದಾನ ಅನ್ನೋದು. ಯದೈವ ಯುಗಪತ್ ಸಂಪತ್ ತತ್ರ ದಾನಂ ಮಹದ್ಭವೇತ್ ಅತ್ಯಲ್ಪಮಪಿ ಯದ್ದಾನಂ ಯೇಭಿ ಷಡ್ಭೈರ್ ಗುಣೈರ್ಯುತಂ. ಈ 4 ಗುಣಗಳಿಂದ ತುಂಬಿರುವ ಏನು ದಾನ ಮಾಡಿದ್ರೂ 6 ಗುಣಗಳಿಂದ ತುಂಬಿರುವ ದಾನ ಎಷ್ಟೇ ಅಲ್ಪವಾದರೂ ಅದು ಯೋಗ್ಯವಾದದ್ದು, ಪುಣ್ಯ ಬರುತ್ತೆ. ಪುಣ್ಯ ಅಂದರೆ ನಾವು ಮೊದಲೇ ಹೇಳಿದ ಹಾಗೆ ಮನಸ್ಸಿನ ಒಂದು ಭಾಗ. ಆ ಮನಸ್ಸು ಶುದ್ಧ ಆಗುತ್ತೆ. ಜ್ಞಾನಾನುಕೂಲವಾದದ್ದು ಪುಣ್ಯ, ಜ್ಞಾನ ಪ್ರತಿಕೂಲವಾದದ್ದು ಪಾಪ. ನಮಗೆ ಪುಣ್ಯ ಬಂತಾ ಇಲ್ವಾ ಹೆಂಗೆ ಮಾನಿಟರ್ ಮಾಡೋದು?
ಶಾಸ್ತ್ರದಲ್ಲಿ ಶ್ರದ್ಧೆ, ಶಾಸ್ತ್ರದಲ್ಲಿ ಗತಿ ಇತ್ಯಾದಿಗಳು ಬರ್ತಾ ಇದ್ದರೆ ಪುಣ್ಯ. ಇಲ್ಲ ಈಗ ನಾವು ತಡವಾಗಿ ಮುಂದುವರೆದಿದ್ದೀವಿ ಅಂತಂದರೆ ಕೇಳಿ, ಮುಂದೆ ಅದು ಬಂದೇ ಬರುತ್ತೆ. ಏವಂ ಗುಣಯುತಂ ದಾನಂ ದತ್ತಂಚ ಫಲತಾಂ ವ್ರಜೇತ್ ತದಸ್ತಿ ಚೇನ್ಮಹದ್ದೇಯಂ ತನ್ಮೇ ಶಂಸಿತುಮರ್ಹತಿ. ಈ ರೀತಿಯಾದ ದಾನ ಏನು ಫಲ ಸಿಗತ್ತೆ, ಏನನ್ನು ಕೊಡಲೇಬೇಕು ಅದನ್ನು ಹೇಳು. ತದಪ್ಯಸ್ತಿ ಮಹಾಭಾಗೆ ನರಾಣಾಂ ಭಾವದೋಚತಃ ಕೃತ್ವಾ ಧರ್ಮಂತು ವಿಧಿವತ್ ಪಶ್ಚಾತ್ತಾಪಂ ಕರೋತಿ ಚೇತ್. ಆಮೇಲೆ ಈ ರೀತಿ ಕೊಟ್ಟರೆ ನಿಷ್ಫಲ ಆಗೋದುಂಟಾ? ಉಂಟು ಅಂತಾರೆ. ದೇಶ ಕಾಲ ದಾತೃ ಪ್ರತಿಗೃಹೀತೃ ಎಲ್ಲವನ್ನು ನೋಡಿಕೊಂಡು ಕೊಟ್ಟರು, ದೇಯ ಎಲ್ಲವನ್ನು ನೋಡಿಕೊಂಡು ಕೊಟ್ಟರು ವಿಫಲ ಆಗೋದಿದೆ. ಯಾವಾಗ ಕೊಟ್ಟ ಮೇಲೆ ಅಯ್ಯೋ ಕೊಡಬಾರ್ದಿತ್ತು ಅಂತಂದುಕೊಂಡ್ರೆ ಹೋಯ್ತು. ಶ್ಲಾಘಯಾವಾ ಯದಿ ಬ್ರೂಯಾತ್ ವೃಥಾ ಸಂಸದ್ ಯತ್ಕೃತಂ. ದೊಡ್ಡದಾಗಿ ಎದೆ ತಟ್ಟಿ ಸಂಸತ್ತಿನಲ್ಲಿ ಹೇಳಿಕೊಂಡ್ರೆ, ಸಂಸತ್ ಅಂದರೆ ಸಭೆ, ಸಭೆಯಲ್ಲಿ ದೊಡ್ಡದಾಗಿ ಹೇಳಿಕೊಂಡ್ರೆ ನಾನು ಇಂಥದ್ದು ಕೊಟ್ಟಿದ್ದೇನೆ ಅಂತ ಹೇಳಿ ಅವಾಗಲೂ ಕೂಡ ಆ ಪುಣ್ಯ ಬರೋಲ್ಲ. ಪ್ರಕಲ್ಪಯೆಚ್ಚ ಮನಸ ತತ್ಫಲಂ ಪ್ರೇತ್ಯ ಭಾವತಃ ಕರ್ಮಧರ್ಮ ಕೃತಂ ಯಚ್ಚ ಸತತಂ ಫಲಕಾಂಕ್ಷಯ ಏತತ್ ಕೃತಂ ವಾ ದತ್ತಂ ವಾ ಪರತ್ರ ವಿಫಲಂ ಭವೇತ್. ಆರಂಭದಲ್ಲಿ ಏನನ್ನೋ ಒಂದನ್ನು ನಿಮಗೆ ಬಯಕೆ ಇದ್ದರೆ ಮಾಡಿ ಅಂತ, ಕ್ರಮೇಣ ಆ ಬಯಕೆಯನ್ನು ಬಿಟ್ಟು ಮಾಡಲಿಕ್ಕೆ ಶುರು ಮಾಡಬೇಕು. ಸಾಯೋ ತನಕ ಏನನ್ನೋ ಬಯಸಿಯೇ ಮಾಡ್ತಾ ಇದ್ದರೆ ಆಗಲೂ ಅದು ವಿಫಲ ಆಗುತ್ತೆ. ಏತೇ ದೋಷಾ ವಿವರ್ಜ್ಯಾಶ್ಚ ದಾತೃಭಿ ಪುಣ್ಯಕಾಂಕ್ಷಿಭಿ ಸನಾತನಮಿದಂ ವೃತ್ತಂ ಸದ್ಭಿರಾಚರಿತಂ ತಥಾ ಅನುಗ್ರಹಾತ್ ಪರೇ ಚಾಂತು ಗೃಹಸ್ಥಾನಾಂ ಋಣಂ ಹಿತತ್. ಇದು ಅತ್ಯಂತ ಪ್ರಾಚೀನವಾದ ನಡೆ. ಈ ದಾನದ ಕ್ರಮ ಏನಿದೆ ಅತ್ಯಂತ ಹಿಂದಿನಿಂದ ಬಂದ ಯೋಗ್ಯವಾದ ಸಮುಚಿತವಾದ ನಡೆ. ಇದರಲ್ಲಿ ಎಲ್ಲ ದಾನದ ರೀತಿಗಳು ಬಂದಾಗಿದೆ. ಏವಮೇವ ಕೃತಂ ನಿತ್ಯಂ ಸುಕೃತಂ ತದ್ಭವೇನ್ ಮಹತ್. ಈ ರೀತಿಯಾಗಿ ಕೊಟ್ಟ ದಾನವೇ ಸುಕೃತ. ಸರ್ವಸಾಧಾರಣಂ ದ್ರವ್ಯಂ ಏವಂ ದತ್ವ ಮಹತ್ಫಲಂ. ಅದರಿಂದಾಗಿ ನೀನು ಕೇಳಿದೆಯಲ್ಲ ಮೊದಲು, ಈ ಲೋಕದಲ್ಲಿ ಸಿಕ್ಕಿರೋದನ್ನು ಈ ಲೋಕದಲ್ಲಿಯೇ ಕೊಟ್ಟರೆ ಏನು ಪ್ರಯೋಜನ ಅಂತ. ಈ ಲೋಕದಲ್ಲಿ ಸಿಕ್ಕಿದ ದ್ರವ್ಯವನ್ನು ಈ ಲೋಕದಲ್ಲಿ ಕೊಡೋದು ನಿನ್ನ ಮಾನಸಿಕ ಪಕ್ವತೆಗಾಗಿ, ಅದು ಪ್ರಯೋಜನ. ಯಾಕೆಂದರೆ ಈ ಲೋಕದಲ್ಲಿ ದೀಪ ಕೊಡ್ತೀನಿ, ಅಂದಂಥ ಮನಸ್ಸಿಗೆ ಒಂದು ಸ್ವಲ್ಪ ಹಿಡ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರಾಗತ್ತಾ? ಆಗಲ್ಲ. ನಾನು ಮಾಡ್ತಾ ಇರುವ ದುಷ್ಟ ಕೆಲಸಗಳನ್ನು ನೋಡಿದ್ರೆ ನರಕಕ್ಕೆ ಹೋಗ್ತೀನಿ ಮಾರಾಯರೆ. ಆದರೆ ನಿಮಗೆ ಇಲ್ಲಿ ಕೊಡುವಂತಹ ಬೀಸಣಿಗೆಯಿಂದ, ಫ್ಯಾನ್ ದಾನ ಮಾಡೋದರಿಂದ ಅಲ್ಲಿ ಒಂದು ಸ್ವಲ್ಪ ಉರಿದುರಿಯುವ ಶಕೆ ಕಡಿಮೆ ಆಗಲಿ ಅನ್ಲಿಕ್ಕಾಗಲ್ಲ. ಸರ್ವಸಾಧಾರಣವಾದ ಇಲ್ಲಿ ಸಿಗುವ ದ್ರವ್ಯ ಅಲ್ಲಿ ಸಿಗಲ್ಲ, ಅಲ್ಲಿ ಸಿಕ್ಕಿರೋ ದ್ರವ್ಯವನ್ನು ಇಲ್ಲಿ ತಂದು ಕೊಡಲಿಕ್ಕಾಗಲ್ಲ. ಈ ರೀತಿ ಲೋಕಾಂತರವಾದ ದ್ರವ್ಯವನ್ನು ಅಲ್ಲಿಂದ ಇಲ್ಲಿಗೆ ತಂದಿದ್ದು ಮತ್ತು ಇಲ್ಲಿಂದ ಅಲ್ಲಿಗೆ ಕಳಿಸಿದ್ದು ದೇವರು ಮಾತ್ರ. ನರಕಾಸುರ ವರುಣನಿಂದ, ಇಂದ್ರನ ಲೋಕದಿಂದ ಕುದುರೆಗಳನ್ನು, ಆನೆಗಳನ್ನು ತಂದಿದ್ದ. ಆ ಆನೆಗಳನ್ನು ದೇವರು ನರಕಾಸುರನನ್ನು ಕೊಂದು ಭೂಮಿಯಲ್ಲಿ ಯೂಸ್ ಮಾಡಿದ. ವಾಯುದೇವರು ಬಳಸಿದ ಗದೆಯನ್ನು ಮಯ ತಂದು ಭೀಮಸೇನನಿಗೆ ಕೊಟ್ಟ. ಅದನ್ನು ಮಾಂಧಾತ ಉಪಯೋಗಿಸ್ತಾ ಇದ್ದ, ವಾಯುದೇವರ ಗದೆಯನ್ನು. ಅವನಿಗೆ ದೊಡ್ಡ ಅನುಗ್ರಹ. ಆ ಗದೆಯನ್ನು ಮಯ ಭೀಮಸೇನನಿಗೆ ತಂದು ಕೊಟ್ಟ.
ಸಭಾಪರ್ವ ವಿಶಿಷ್ಟ ಆಗೋದು ಯಾಕೆ ಗೊತ್ತಾ ಮಹಾಭಾರತದಲ್ಲಿ? ಆ ಸಭೆಯಲ್ಲಿ ಯಾವುದೋ ಅಬ್ರಾಡಿನಿಂದ ತಂದಿದ್ದಲ್ಲ, ಬೇರೆ ಲೋಕದಿಂದಲೇ ತಂದಿದ್ದು. ಆ ತರಹದ ವಸ್ತುಗಳನ್ನೆಲ್ಲ ಅಲ್ಲಿ ಬಳಸಿದ್ರು. ಆಮೇಲೆ ಅದನ್ನು ಅವ್ರು ಯಾವತ್ತೂ ನಮ್ಮದು ಇರಬೇಕು ಅಂತ ಅಂಥದ್ರಲ್ಲಿಯೂ ಅರ್ಜುನನಿಗೆ ಗಾಂಡಿವ ನನಗಿರಬೇಕು ಅಂತ ಬಂದ್ಬಿಟ್ಟಿತ್ತು. ಆಮೇಲೆ ಎಲ್ಲರೂ ಹೇಳಿದ ಮೇಲೆ ಅದನ್ನು ಸಮುದ್ರಕ್ಕೆ ಎಸೆದ. ಆ ಕಾರಣದಿಂದ ಈ ಲೋಕದಲ್ಲಿ ಸಿಗುವ ದ್ರವ್ಯವನ್ನು ಪರಲೋಕಕ್ಕೆ ತಗೊಂಡು ಹೋಗುವಂತ ಕೊಡಲಿಕ್ಕಾಗಲ್ಲ. ಪರಲೋಕದ ದ್ರವ್ಯವನ್ನು ಮನುಷ್ಯರು ಇಲ್ಲಿ ತಂದು ಮಾರಲಿಕ್ಕಾಗಲ್ಲ. ಹಾಗಾದರೆ ಆ ದಾನವನ್ನು ಕೊಟ್ಟಾಗಿದ್ದ ಮನೋಭಾವ ಏನಿದೆ, ಆ ದಾನವನ್ನು ಕೊಟ್ಟ ಮನೋಭಾವ ಅದೇ ನಮ್ಮನ್ನು ಕಾಯೋದು. ಇದು ನಮಗೆ ತಿಳ್ಕೊಳ್ಳೇಬೇಕಾದ ಪ್ರಮೇಯ. ಈ ಭಾವ ಏನಿದೆ ತಿಳ್ಕೊಳ್ಳೇಬೇಕಾದದ್ದು. ಪ್ರತಿಯೊಬ್ಬ ದಾನ ಮಾಡುವವ ಈ ಅಂಶವನ್ನು ತಲೆಯಲ್ಲೇ ಇಟ್ಕೊಳ್ಬೇಕು. ಅದೇ ಇಲ್ಲಿ ಪ್ರಶ್ನೆ. ಸರ್ವಸಾಧಾರಣ ದಾನಿ ಎಲ್ಲರಿಗೂ ಸಿಗುವಂಥದ್ದನ್ನೇ ಕೊಡ್ತಾ ಇರೋದು, ಸಿಗದೇ ಇರುವಂಥದ್ದೇನನ್ನು ಕೊಡ್ತಾ ಇಲ್ಲ. ಏನು ಫಲ? ಆ ಫಲ ಇರೋದು ಹೀಗೆ ಪರಿಣಾಮಕಾರಿಯಾಗೋದು. ಭಗವನ್ ಕಾನಿ ದೇಯಾನಿ ಧರ್ಮಮುದ್ದಿಶ್ಯ ಮಾನವೈ ತಾನ್ಯಹಂ ಶ್ರೋತುಮಿಚ್ಛಾಮಿ ತನ್ಮೇ ಶಂಸಿತುಮರ್ಹತಿ. ಸರಿ, ಏನು ಕೊಡಬೇಕು? ಅನ್ನವನ್ನು, ಪ್ರತಿಶ್ರಯ ನೆರಳನ್ನು, ದೀಪವನ್ನು, ಪಾನೀಯವನ್ನು. ನೆರಳು ಅಂದರೆ ಮನೆ ಅಂತಲೇ ಅರ್ಥ. ಸರ್ವಥ ಆವಸತಾಂ ನಾಪಯಾಂಚಕ್ರೇ ಅಂತ ಹೇಳಿ ಉಪನಿಷತ್ತಿನಲ್ಲಿ ಒಬ್ಬ ಋಷಿ ಬರ್ತಾನೆ. ಉಪನಿಷತ್ತಿನಲ್ಲಿ ಒಬ್ಬ ಋಷಿ ರಾಜ, ಜಾನಶ್ರುತಿ ಪೌತ್ರಾಯಣ ಅಂತ. ಅವನು ಎಲ್ಲರಿಗೂ ಮನೆ ಕೊಡ್ತಾ ಇದ್ದಂತೆ. ಮನೆ ದಾನ ರಾಜ, ಭೂದಾನ ರಾಜರಿಗೆ ಯೋಗ್ಯವಾದದ್ದು, ನಮಗೆಲ್ಲ ಎಲ್ಲ ಆಗತ್ತೆ. ಎಲ್ಲರಿಗೂ ಮನೆ ಕೊಡ್ತಾ ಇದ್ದ. ಆವಸಥಾನ್ ಅಗ್ರಹಾರಗಳನ್ನು ಕಟ್ಟಿಸಿದ. ಯಾಕೆಂದರೆ ಎಲ್ಲರ ಪುಣ್ಯ ನನಗೆ ಬರಬೇಕು ಅಂತ. ಆದರೆ ಅವನಿಗಿಂತ ಒಬ್ಬ ಎತ್ತರದವನಿದ್ದಾನೆ ಅಂತ ಹಂಸಗಳಿಂದ ಗೊತ್ತಾಯಿತು. ಅವನು ಯಾರು ಅಂತ ಹೇಳಿದ್ರೆ, ಒಂದು ಗಾಡಿ ಕೆಳಗಡೆ ಸುಖವಾಗಿ ಕೂತ್ಕೊಂಡು ಕಜ್ಜಿ ಕೆರಿತಾ ಇದ್ದ. ರೈಕ್ವ ಅಂತ ಅವನ ಹೆಸರು, ಸಯುಗ್ವ ರೈಕ್ವ. ಯಾಕೆಂದರೆ ಸಂವರ್ಗ ವಿದ್ಯೆ ಅವನ ವಶದಲ್ಲಿ ಇತ್ತು. ಅದರಿಂದಾಗಿ ದಾನ ಅನ್ನೋದು, ಪ್ರತಿಶ್ರಯ ಅಂದರೆ ಮನೆ ಅಂತಲೇ ಅರ್ಥ. ನೆರಳು ಅಂತನ್ನೋದು ಅನುವಾದ. ಆದರೆ ನೆರಳನ್ನು ಮಾರಿದವರು ಇದ್ದಾರೆ, ಗೊತ್ತಾ ನಿಮಗೆ? ನಮ್ಮ ಗಿಡದ ನೆರಳು ನಿಮ್ಮ ಮನೆಯ ಕಾಂಪೌಂಡ್ ಮೇಲೆ ಇಷ್ಟು ಕಾಲ ಬೀಳತ್ತೆ, ಅಲ್ಲಿ ನೀವು ಸುಖವಾಗಿರ್ತೀರ, ಆದ್ದರಿಂದ ಇಷ್ಟು ಬೆಲೆ ಕೊಡಬೇಕು ಅಂತ ನೆರಳನ್ನು ಮಾರ್ತಾ ಇದ್ದ ತಿಟ್ಮಾರ್ನಳ್ಳಿ ಜಮೀನ್ದಾರರು ಇದ್ದರು. ಇರಲಿ, ಜಿಪುಣತ್ವದ ತುದಿ ನಿಮಗೆಲ್ಲ ಅದರದ್ದೆಲ್ಲ. ಈಗ ಯಾರ್ಯಾರ್ದೋ ಜಿಪುಣತ್ವವನ್ನು ನೋಡಿ ಗಾಬರಿ ಆಗಿರ್ತೀರ. ಇನ್ನೂ ಭೀಕರವಾದದ್ದಿದೆ. ಅನ್ನಂ ಪ್ರತಿಶ್ರಯ ದೀಪ ಕೊಡಬೇಕು. ಪಾನೀಯ ತೃಣ ಹುಲ್ಲು, ಇಂಧನ ಕಟ್ಟಿಗೆ, ಸ್ನೇಹ ಅಂದರೆ ಎಣ್ಣೆ, ಗಂಧ, ಭೈಷಜ್ಯಂ ಅಂದರೆ ಔಷಧ, ತಿಲಾಹ ಎಳ್ಳು, ಲವಣ, ಉಪ್ಪು, ಇವೆಲ್ಲ ಆಜಸ್ರ ದಾನ ಅಂತ ಕರೀತಾರೆ. ಇನ್ನು ಎಲ್ಲ ವರ್ಣದವರಿಗೆ ಕೊಡಬೇಕಾದದ್ದು ಅನ್ನದಾನ. ಅನ್ನದ ಪ್ರಾಣದೋ ಭವೇತ್. ಆಮೇಲೆ ಎಲ್ಲರಿಗೂ ಕೂಡ, ಎಂಥವರಿಗೂ ಅವರು ಕಳ್ಳರಲ್ಲದೆ ಹೋದರೆ, ಸಮಯ ಭೇದಕರಲ್ಲದೆ ಹೋದರೆ, ಹಿಂಸರಲ್ಲದೆ ಹೋದರೆ ಅವ್ರಿಗೆ ಅನ್ನದಾನ ವಿಹಿತ. ಯಾರೇ ಆಗಿರಲಿ,
ಕಳತ್ರಂ ಪೀಡಯಿತ್ವಾಪಿ ಪೋಷಯೇದತಿಥೀನ್ ಸದಾ. ಹೆಂಡತಿಗೆ ಕಾಟ ಕೊಟ್ಟಾದರೂ ಅತಿಥಿಗಳನ್ನು ಸತ್ಕರಿಸಬೇಕು. ಅಂದರೆ ಇದರ ಅರ್ಥ ಹೆಂಡತಿಯನ್ನು ಪೀಡಿಸಿ ಅಂತಲ್ಲ, ಅತಿಥಿಗಳನ್ನು ನೋಡಿಕೊಳ್ಳಿ ಅಂತ. ಜನ್ಮಾಪಿ ಮಾನುಚೇ ಲೋಕೆ ತದರ್ಥಂ ಹಿ ವಿಧೀಯತೆ. ಇದು ನಮ್ಮ ಪ್ರಾಚೀನ ಭಾರತದ, ಇನ್ನು ಮನುಷ್ಯ ಲೋಕದಲ್ಲಿ ಜನ್ಮ ತಳೆದಿರೋದೇ ಇದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಈ ತರಹದ ಫಲ ಬರುತ್ತೆ. ಅನ್ನದಾನ ಮಾಡಿದ್ರೆ ಪರಲೋಕದಲ್ಲಿ ಹೀಗಾಗತ್ತೆ ಹಾಗಾಗತ್ತೆ. ಆಮೇಲೆ ಬಂಗಾರ ಕೊಟ್ಟರೆ ಅಗ್ನಿಲೋಕ, ಅಗ್ನಿ ಇದು ದೇನುವನ್ನು ಕೊಡೋದು, ಮತ್ತು ಅವ್ರಿಗೆಲ್ಲ ಕೊಡೋದು, ತಿಲಧೇನು ಘೃತಧೇನು, ಅದನ್ನೆಲ್ಲ ನಾವು ಹಿಂದೆ ಹೇಳಿದ್ದೇವೆ. ಅದನ್ನು ಮತ್ತೆ ನಾವಿಲ್ಲಿ ನೋಡ್ತೇವೆ. ಗೋದಾನ, ಅದು ಎಲ್ಲ ತರಹದ ದಾನವನ್ನು ನಿರೂಪಣೆ ಮಾಡಿದ್ದಾರೆ. ತಿಲಕಲ್ಪ ವಿಧಿಂಬ್ರೂಹಿ, ಅತಿಲ ದಾನ ಇತ್ಯಾದಿಗಳನ್ನು ಕೊಡೋದು. ತಿಲ ಅವಾಗೆಲ್ಲ ಎಣ್ಣೆಯನ್ನು ಪಡ್ಕೊಳ್ಳಿಕ್ಕಾಗಿ ತಿಲವನ್ನು ಕೊಡ್ತಾಯಿದ್ರು, ಮನೆಯಲ್ಲೇ ಹಿಂಡ್ಕೊಳ್ತಾ ಇದ್ರು. ಈಗ ಕೊಡೋ ತಿಲ ಏನು ಪ್ರಯೋಜನ? ಒಂದು ಇದರಲ್ಲಿ ಕೊಟ್ಟಿರ್ತಾರೆ, ಆದರೆ ಒಂದು ಉಳ್ಕೊಂಡಿದೆ. ಹಾಗೆ ಏವಂ ನಾನಾ ವಿಧಂ ದ್ರವ್ಯಂ ದಾನಕರ್ತ ಲಭೇತ್ ಫಲಂ, ಹಿಂದೆ ಹೇಳಿದ್ದೆ ಇಲ್ಲಿಯೂ ಕೂಡ ಉಂಟು. ಇಷ್ಟನ್ನು ನಾವಿವತ್ತು ನೋಡಿದ್ದೇವೆ. ನಾಳೆ ಇದರ ಮುಂದುವರಿದ ಭಾಗವನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.